ಗುರುವನ್ನು ತಂದಿರಲಿಲ್ಲ. ತಂದು ಬಿಟ್ಟಿದ್ದೇನೆ. ಎಲ್ಲಿ ಕೊಡುವ ನೋಡೋಣ. ಕೊಡಲು ಬರುವುದಿಲ್ಲ. ಹಾಗಾದ್ರೆ ತೋರಿಸು. ತೋರಿಸಿಬಿಡಲ್ಲ ಈಗಲೇ. ನೀನು ನೋಡಿಬಿಡುವೆಯಾ? ತೋರಿಸು ನೋಡುವೆನು. ಭದ್ರವಾಗಿದ್ದೀಯಾ? ನೀನೇನಾದ್ರೂ ನೋಡಿ ಬಿಟ್ಟರೆ 3 ದಿನ ಬೇಕು ಪೂಜೆ ಹೋಗಿ ಬೇಕಾ ನಿನಗೆ ಹೇಳು. ಅಣ್ಣನು ಕೊಟ್ಟಂತ ಗುರುತನ್ನು ತೋರಿಸುವುದೇ. ಅದೇ ಕಣಪ್ಪ, ಅದನ್ನೇ ತೋರಿಸುವಂತೆ. ತೋರಿಸು ನೋಡ್ಬೇಕು. ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಂಡು ಬೇಡ. ಒಂದು ಕಾರ್ಯ ನಿಜನು ನಡೆ. ಲೇ ಲಕ್ಷ್ಮಣ, ಆ ಕರೆಯನ್ನು ಹಾಗೆಂದು ಬರೆಯುತ್ತಿರುವ ನೀನು ನೀನು ಸಾಮಾನ್ಯಗಳನ್ನು ಕಾಣಿಸ್ತೀಯ. ಇದು ಘೋರಮಂಬವನ್ನು ಚಾಡಿ ಒಬ್ಬನನ್ನು ಬಂಧಿಸಿ ಆ ಸೀತೆಯನ್ನು ಭಕ್ಷಿಸಿ ಒಬ್ಬನನ್ನು ವಹಿಸುವೆನು. ಜಾಗೃತಿಯಾಗಿ ಶೂರ್ಪನಖಿಗೆ ಕೋಪ ಬಂದಿದೆ. ಕೋಪ ರೂಪವನ್ನು ಮೆಚ್ಚತಕ್ಕಂತೆ. ಹೌದೇ? ನಿನ್ನ ಲಗ್ನವಾಗುವ ಮೊದಲು ನೀವು ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಅದು ಹೇಗೆ? ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಹೇಗೆ? ವಧು ವರನನ್ನು ನೋಡಬಾರದು, ಮುಟ್ಟಬಾರದು, ಮಾತನಾಡಲು ಹೋಗಬಾರದು. ಮತ್ತಿನ್ನೇನು ಮಾಡಬೇಕು? ನಿನ್ನ ಚರಿಗಿಂತ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಆಗ ನಿನ್ನನ್ನು ವರಿಸ್ತೇನೆ. ಏನು ನೀನು ಹೇಳಿದ ಹಾಗೆ ಕೇಳುತ್ತೇನೆ. ಮುಂದಿದೆ ನಿನಗೆ ಮಾರಿ ಮದುವೆಯಾಗ ಒಬ್ಬ ಹೋಗಿದ್ದಾನೆ, ಸತ್ತು ಹೋಗಿದ್ದಾನೆ.